ನೋಡಿ ಎಲೆಯಿಂದ ಹೇಗೆ ಬಿಟ್ಟು ಬರ್ತಾ ಉಂಟು. ತುಂಬಾನೇ ಮೃದುವಾದ ಕಡುಬು ನೋಡಿ ಹೇಗೆ ಎಷ್ಟು ಸಾಫ್ಟ್ ಇದೆ ನೋಡಿ. ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿ. ನೋಡಿ ಬಿಸಿ ಬಿಸಿ ಹಲಸಿನ ಕಡುಬು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸೇವಿಸಬೇಕು, ಭಾರಿ ರುಚಿ. ಚಂದ್ರ ಹಲಸಿನ ಕಡುಬು ತಿಂದಿದ್ದೀರಾ ಫ್ರೆಂಡ್ಸ್? ತುಂಬಾನೇ ಟೇಸ್ಟಿ ಆಗಿರ್ತದೆ. ಈ ಚಂದ್ರ ಹಲಸು ನೋಡ್ಲಿಕ್ಕೆ ಚಂದ. ನಾನಿವತ್ತು ಅದರಿಂದ ಒಳ್ಳೆ ಕಡುಬು, ಅದು ಕೂಡ ಈ ಬಾಳೆ ಎಲೆಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಕಡುಬು ಯಾವ ರೀತಿ ಅಂತ ಹೇಳಿ ನೋಡುವ ಅಲ್ಲ, ತುಂಬಾನೇ ರುಚಿಯಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ಸ್. ಹಲಸು ನೋಡಿ ಅಂತೆ, ಕಲರ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರ ಹೆಸರು ಚಂದ್ರ ಹಲಸು ಅಂತ ಹೇಳಿ. ಅಂದ್ರೆ ನಾರ್ಮಲ್ ನಮ್ದು ಹಲಸಿನ ಹಣ್ಣಿಗಿಂತ ಕಲರ್ ಸ್ವಲ್ಪ ಕೆಂಪು ಕೆಂಪು ಇರ್ತದೆ. ಇದು ರೆಡ್ಡಿಶ್ ಟೈಪ್ ಇರ್ತದೆ ನೋಡಿ, ತುಂಬಾ ಚಂದ ಇರ್ತದೆ, ಸ್ವೀಟ್ ಇರ್ತದೆ. ಹಲಸಿನ ಕಡುಬಿಗೆ ಒಂದು 20 ರಿಂದ 25 ಸೋಳೆಯನ್ನು ತೆಗೆದುಕೊಳ್ಳುವ. ಚಂದ್ರ ಹಲಸು ರುಚಿ ಸ್ವಲ್ಪ ಜಾಸ್ತಿ, ಅದಕ್ಕೆ ನಾನು ಇವತ್ತು ಇದರಿಂದ ಕಡುಬು ಮಾಡುವ ಅಂತೇಳಿ ಹೊರಟಿದ್ದು. ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಸೋಳೆ ಎಲ್ಲ ಬಿಡಿಸಿ ಆಯ್ತು, ಇದರ ಬೀಜವನ್ನು ತೆಗೆಯುವ. ಇವತ್ತು ನಾವು ಮಾಡುವ ಹಲಸಿನ ಸಜ್ಜಿಗೆ ಕಡುಬಿಗೆ ಫಸ್ಟಿಗೆ ನಾವು ಸಜ್ಜಿಗೆಯನ್ನು ಹುರಿದುಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಸಜ್ಜಿಗೆಯನ್ನು ತಗೊಂಡಿದ್ದೇನೆ. ನಮ್ಮ ಮಂಗಳೂರಲ್ಲೆಲ್ಲ ಈ ರವೆಗೆ ಉಂಟಲ್ಲ ಸಜ್ಜಿಗೆ ಅಂತ ನಾವು ಹೇಳ್ತೇವೆ. ನಾನಿಲ್ಲಿ ತಗೊಂಡಿರೋದು ಬಾಂಬೆ ರವೆ. ಡ್ರೈ ಆಗಿ ಹುರಿಲಿಕ್ಕೆ ಎಣ್ಣೆ ಎಲ್ಲ ಏನ್ ಹಾಕ್ಲಿಕ್ಕಿಲ್ಲ. ನಮ್ಮ ಹಲಸಿನ ಕಡುಬನ್ನ ಅಕ್ಕಿ ಹಾಕಿ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಇರ್ಲಿ ಅಂತ ಹೇಳಿ ಸಜ್ಜಿಗೆ ಹಾಕಿ ಮಾಡ್ತಾ ಇದ್ದೇನೆ. ಎಲ್ಲ ಸೋಳೆಯನ್ನು ಮಿಕ್ಸಿಗೆ ಹಾಕೊಳ್ತಿದ್ದೇನೆ, ರುಬ್ಲಿಕ್ಕೆ ಉಂಟು. ಹಾಗೇನೆ ಒಂದು 3/4 ಕಪ್ ಆಗುವಷ್ಟು ತೆಂಗಿನ ತುರಿ, 3/4 ಕಪ್ ಆಗುವಷ್ಟು ಬೆಲ್ಲ. ಬೆಲ್ಲವನ್ನು ಮಾತ್ರ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕಿ ರುಬ್ಬಿಕೊಳ್ಳುವ. ಒಂದೇ ಸಲ ಹಾಕೊಂಡ್ರೆ ನಮಗೆ ರುಬ್ಲಿಕ್ಕೆ ಕಷ್ಟ ಆಗ್ತದೆ. ನೀರೆಲ್ಲ ಏನು ಹಾಕೋದು ಬೇಡ, ನುಣ್ಣಗೆ ರುಬ್ಬುವ. ನೋಡಿ ರುಬ್ಬಿಕೊಂಡಾಗಿದೆ. ನೀರೆಲ್ಲ ಏನು ಹಾಕಲಿಲ್ಲ, ಆದ್ರೆ ಕೂಡ ನೀರಾಗಿದೆ ನೋಡಿ. ಅಂದ್ರೆ ಇದೊಂದು ಹಲಸಿನ ಸೋಳೆದ್ದು, ಮತ್ತೆ ಈ ಬೆಲ್ಲ ಎಲ್ಲ ನೀರು ಬಿಟ್ಕೊಳ್ತದೆ. ಏಲಕ್ಕಿ ಪೌಡರನ್ನು ಹಾಕೊಳ್ಳುವ. ನಾನಿಲ್ಲೊಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಒಳ್ಳೆ ಫ್ಲೇವರ್ ಕೊಡ್ತದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ನಾವು ಸ್ವೀಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೇನೆ ಟೇಸ್ಟ್. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಹಲಸಿನ ಹಣ್ಣು ತುಂಬಾ ಸ್ವೀಟ್ ಇದ್ರೆ ತುಂಬಾ ಬೆಲ್ಲ ಎಲ್ಲ ಬೇಡ. ಅದು ಬೇರೆ, ನಾನಿವತ್ತು ಹಾಕಿರೋದು ಚಂದ್ರ ಹಲಸಿನ ಹಣ್ಣು, ಅದು ಭಯಂಕರ ಸ್ವೀಟ್. ಹಾಗೆ ಅದಕ್ಕೆ ತುಂಬಾ ಬೆಲ್ಲ ಏನು ಬೇಕಾಗುದಿಲ್ಲ. ನೋಡಿ ಇದು ಒಳ್ಳೆ ಮಿಕ್ಸ್ ಆಯ್ತು. ಇನ್ನಿದಕ್ಕೆ ಹುರಿದ ಸಜ್ಜಿಗೆಯನ್ನು ಹಾಕೊಳ್ಳುವ. ಒಳ್ಳೆ ಮಿಕ್ಸ್ ಮಾಡುವ. ಅಂದ್ರೆ ನಮ್ಮ ಹಿಟ್ಟು ತುಂಬಾ ಗಟ್ಟಿಯಾಗೋದು ಬೇಡ, ಕಡುಬಿನ ಹದಕ್ಕೆ ಇರಬೇಕು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕೋಬಹುದು. ನೋಡಿ ನಾನು ಈಗ ನೀರು ಸೇರಿಸ್ತೇನೆ. ನೋಡ್ಕೊಂಡು ನೀರು ಸೇರಿಸಿದ್ರೆ ಸಾಕು, ಒಂದೇ ಸಲ ಹಾಕೋದು ಬೇಡ. ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ದೇನೆ. ನೋಡಿ ನಾವಿಲ್ಲಿ ಸಜ್ಜಿಗೆ ಹಾಕೋದ್ರಿಂದ ನೀರು ಒಳ್ಳೆ ಎಳ್ಕೊಳ್ತದೆ. ನೋಡಿ ಫೈನಲ್ ಆಗಿ ಕಡುಬಿನ ಹಿಟ್ಟು ಈ ಹದಕ್ಕೆ ಬರಬೇಕು. ಹಾಕ್ತಾ ಇರ್ಬೇಕಾದ್ರೆ ಈ ತರ ಬೀಳ್ತಾ ಇರ್ಬೇಕು. ಬಾಳೆ ಎಲೆಯನ್ನು ಚಂದ ಬಾಡಿಸುವ. ಬಾಡಿಸಿದ್ರೆ ಅದು ಹೇಳಿದಾಗೆ ಹೇಳ್ತದೆ, ಇಲ್ದಿದ್ರೆ ಅಲ್ಲಲ್ಲಿ ಹರಿತದೆ. ಇವತ್ತು ನಾವು ಮಾಡುವ ಕಡುಬು ಈ ಬಾಳೆ ಎಲೆಯಿಂದ ಮಾಡುದು. ಇದು ನಾವು ಮೂಡೆ ಎಲೆಯನ್ನು ಯಾವ ರೀತಿ ಕಟ್ತೇವೆ ಅದೇ ರೀತಿ ಕಟ್ಟಬೇಕು. ಅಂದ್ರೆ ರೌಂಡ್ ಶೇಪಿಗೆ ಬರಬೇಕು ನೋಡಿ, ಈ ತರ. ನೋಡಿ ಈ ತರ ಫಸ್ಟಿಗೆ ಮಾಡ್ಕೋಬೇಕು. ನೋಡಿ ಎಲ್ಲಿ ಕೂಡ ಇದರಲ್ಲಿ ಬೆಳಕು ಕಾಣಬಾರ್ದು. ಬೆಳಕು ಕಂಡ್ರೆ ಅದರಿಂದ ಬಂದ ಹೊರಗಡೆ ಹೋಗ್ತದೆ. ನೋಡಿ ಕೆಳಗಡೆ ಟೈಟ್ ಆಗಿ ಒಂದು ಬಾಳೆ ಹಾಕದಲ್ಲಿ ಕಟ್ಟಿ ಬಿಡ್ಬೇಕು. ಈ ತರ ಗಂಟು ಹಾಕಿ ಬಿಡುವ. ನೋಡಿ ಈ ತರ ಬಾಳೆ ಎಲೆಯನ್ನು ಕಟ್ಟಬೇಕು. ಮೂಡೆ ಶೇಪಲ್ಲಿ ಕಟ್ಟಬೇಕು. ಒಳಗಡೆ ಎಲ್ಲಿ ಕೂಡ ಬೆಳಕು ಕಾಣಬಾರ್ದು. ಹಾಗೇನೆ ಈ ಕೆಳಗಡೆ ಟೈಟ್ ಆಗಿ ಕಟ್ಟಬೇಕು.
ನೋಡಿ ಎಲೆ ಎಲ್ಲ ರೆಡಿ ಮಾಡಿ ಆಯ್ತು. ಕಡುಬು ಬೇಯಿಸ್ಲಿಕ್ಕೆ ಬೇಕಾಗಿ ನಾನು ನೋಡಿ ಒಂದು ಇಡ್ಲಿ ಪಾತ್ರದಲ್ಲಿ ನೀರಿಟ್ಟಿದ್ದೇನೆ. ನೀರು ಸ್ವಲ್ಪ ಬಿಸಿ ಆಗ್ತಾ ಉಂಟು. ನೋಡಿ ಈ ಎಲೆಗೆ ಬಂದವನ್ನು ಹಾಕ್ತಾ ಬರುವ. 1 ರಿಂದ 1.5 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕೋಬಹುದು. ನೋಡಿ ಈ ತರ ಹದ ಮಾಡಿ ಮೇಲ್ಗಡೆ ಕಟ್ಟುವ. ನೋಡಿ ಈ ತರ ಕಟ್ತಾ ಬರಬೇಕು. ಇದು ಒಬ್ಬೊಬ್ರು ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಆಗ್ತದೆ. ಇದು ಸ್ವಲ್ಪ ಈಗ ಹೆಲ್ಪ್ ತಗೊಂಡು ಮಾಡ್ಬೋದು. ನೋಡಿ ನಾವು ಈ ತರ ಮೇಲ್ಗಡೆ ಮತ್ತೆ ಕೆಳಗಡೆ ಕಟ್ಟಿಡೋದ್ರಿಂದ ಒಳಗಡೆ ಹಾಕಿದ ಬಂದ ಹೊರಗಡೆ ಬರುದಿಲ್ಲ. ನೋಡಿ ಎಲ್ಲ ಎಲೆಗೆ ಹಾಕಿ ಆಯ್ತು. 1 ಲೋಟ ರವೆಯಲ್ಲಿ 4 ಕಡುಬು ರೆಡಿ ಆಗಿದೆ ನೋಡಿ. ಇನ್ನೊಂದು 20 ನಿಮಿಷಗಳ ಕಾಲ ಹಾಗೆ ಬೇಯಲಿ. ನೋಡಿ ಒಳ್ಳೆ ಗಟ್ಟಿಯಾಗಿ ಬೆಂದಿದೆ. ಬೆಂದಾಗ ನೋಡಿ ಅಂತೆ ಆ ಎಲೆ ಎಲ್ಲ ಸ್ವಲ್ಪ ಉಬ್ಬಿ ಬಂದಿದೆ. ಎಲೆ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನೆನ್ನು ತೆಗೆಯುವ. ಕಟ್ಟಿದ ಹಗ್ಗವನ್ನು ನಿಧಾನಕ್ಕೆ ಬಿಡಿಸುವ. ನೋಡಿ ಎಲೆಯಿಂದ ಹೇಗೆ ಬಿಟ್ಟು ಬರ್ತಾ ಉಂಟು. ನಮ್ಮ ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ತುಂಬಾನೇ ಮೃದುವಾದ ಕಡುಬು ನೋಡಿ ಹೇಗೆ ಎಷ್ಟು ಸಾಫ್ಟ್ ಇದೆ ನೋಡಿ. ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿ. ನೋಡಿ ಬಿಸಿ ಬಿಸಿ ಹಲಸಿನ ಕಡುಬು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸೇವಿಸಬೇಕು. ಭಾರಿ ರುಚಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚಂದ್ರ ಹಲಸಿನ ಕಡುಬು ಯಾವ ರೀತಿ ಬಂದಿದೆ ಅಂತ ಹೇಳಿ. ನೀವು ಕೂಡ ಈ ಹಲಸು ಸಿಕ್ಕಿದ್ರೆ ಉಂಟಲ್ಲ, ಈ ತರ ಒಂದು ಕಡುಬು ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಒಂದ್ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಯಾರಾದ್ರೂ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಾಗ ಈ ತರ ಮಾಡಿ ಕೊಡ್ಬೋದು. ತುಂಬಾನೇ ವಿಭಿನ್ನವಾದ ರೆಸಿಪಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.